ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus ಅವರು ಇದುವರೆಗೂ ಲಾಂಚ್ ಮಾಡಿರುವಂಥ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ಫೋನು, ಫೋಲ್ಡಬಲ್ ಸ್ಮಾರ್ಟ್ಫೋನು OnePlus ಓಪನ್ ನನ್ನ ಮುಂದೆ ಇರುವಂಥದ್ದು. ಲಿಟ್ರಲಿ 1,40,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್. 1,40,000 ರೂಪಾಯಿ, 70,000 ರೂಪಾಯಿಂದು 2 ಸ್ಮಾರ್ಟ್ಫೋನ್ ತೊಗೊಬೋದು. ಅದು ಕೂಡ ಫ್ಲ್ಯಾಗ್ಶಿಪ್ 2 ಸ್ಮಾರ್ಟ್ಫೋನ್ ತೊಗೊಬೋದು. ಅಷ್ಟು ಬೆಲೆ ಬಾಳುವಂಥ ಒಂದೇ ಒಂದು ಸ್ಮಾರ್ಟ್ಫೋನ OnePlus ಅವ್ರು ಲಾಂಚ್ ಮಾಡಿದ್ರು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ, ವರ್ತ್ ಇಟ್ಟಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. OnePlus ಮತ್ತು ಹ್ಯಾಸಲ್ ಬ್ಲೇಡ್ ಅವರ ಕೊಲಾಬ್ರೇಷನ್ ಫೋಲ್ಡಬಲ್ ಫೋನ್ ಇದಾಗಿದೆ. ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಈ ಒಂದು ಫೋಲ್ಡಬಲ್ ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಈ ಬಾಕ್ಸ್ ಒಳಗೆ ನಮಗೆ ಒಂದು ಚಾರ್ಜರ್ ಸಿಗ್ತಾ ಇರುವಂಥದ್ದು. ಲಿಟರಲಿ 67 ವ್ಯಾಟ್ ಆ್ಯಕ್ಚುಲಿ ಸಪೋರ್ಟ್ ಆಗೋದು, ಬಟ್ 80 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇನ್ನೊಂದು ಬಾಕ್ಸ್ ಇದೆ, ಇದ್ರ ಒಳಗಡೆ ಒಂದು ನೋಡ್ತಾ ಇದ್ದೀರಾ ಕವರು, ಲೆದರಿ ಟೆಕ್ಸ್ಚರ್ನ ಹೊಂದಿರುವಂಥ ಕವರು, ತುಂಬ ಲೈಟ್ ವೇಟ್ ಇದೆ. ಅದನ್ನು ಬಿಟ್ಟರೆ ಇದ್ರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಕೆಲವೊಂದು ಸ್ಟಿಕ್ಕರ್ಸ್ಗಳು, ರೆಡ್ ಕೇಬಲ್ ಮೆಂಬರ್ಶಿಪ್ ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಸಿಮ್ ಇಜೆಕ್ಷನ್ ಪಿನ್ ಸಹ ನಮಗೆ ಇದರಲ್ಲೇ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಒಂದು ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ಲು, OnePlus ಅವ್ರದ್ದು ಟೈಪ್ ಎ ಇಂದ ಟೈಪ್ ಸಿ ಡಾಟಾ ಕೇಬಲ್. ಟೈಪ್ ಸಿಂದ ಟೈಪ್ ಸಿ ಕೊಡ್ಬೋದಾಗಿತ್ತು, ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಕಡೆ ನೋಡ್ತಾ ಇದ್ದೀರಾ, ಲೆದರಿ ಫಿನಿಷನ್ನು ಹೊಂದಿರುವಂಥ ವೇರಿಯಂಟ್ ಇದು. ನಿಮಗೆ ಇದರಲ್ಲಿ ಗ್ಲಾಸ್ ವೇರಿಯಂಟ್ ಕೂಡ ಸಿಗುತ್ತೆ, ಆಯಿತಾ. ಹೆವಿ ಅಂದರೆ ಹೆವಿ ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಒಂದು ಫೋಲ್ಡಬಲ್ ಫೋನ್ ಅಂತ ಕೈ ಹಿಡ್ಕೊಂಡ ತಕ್ಷಣ ಗೊತ್ತಾಗ್ತದೆ. ಸಖತ್ ಇಂಪ್ರೆಸಿವ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ಫೋನ್ ಫೋಲ್ಡ್ ಆಗಿದ್ದಾಗ 11.9 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ತಿಕ್ ಅಂತಲೇ ಅನ್ಬೋದಾಯ್ತಾ. ಇದಕ್ಕಿಂತ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ಗಳು ಕೂಡ ಆಲ್ರೆಡಿ ಬಂದುಬಿಟ್ಟಿದೆ ಫೋಲ್ಡಬಲಲ್ಲೇ, ಇನ್ನೂ ತಿನ್ನಾಗಿರ್ಬೋದಾಗಿತ್ತು. ಓಪನ್ ಆಗಿದ್ದಾಗ ಕೇವಲ 5.9 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಹೆವಿ ತಿನ್ನಾಗಿದೆ ಅಂತಲೇ ಹೇಳ್ಬೋದಾಯ್ತಾ. ಈ ಒಂದು ವೇರಿಯಂಟಲ್ಲಿ ಆಗಲೇ ಹೇಳ್ದಂಗೆ ಲೆದರಿ ಫಿನಿಶ್ ಇರುವಂಥದ್ದು. ಗ್ಲಾಸ್ ವೇರಿಯಂಟ್ ಕೂಡ ಸಿಗುತ್ತೆ ನಿಮಗೆ. ಈ ಕಡೆಗೆ ಬಂತು ಅಂತ ಅಂದರೆ ಫ್ರಂಟ್ ಡಿಸ್ಪ್ಲೇ, ಅಂದರೆ ಕ್ಲೋಸ್ ಆಗಿದ್ದಾಗಿರುವಂಥ ಡಿಸ್ಪ್ಲೇ ಮೇಲ್ಗಡೆ ಗ್ಲಾಸ್ ಕೊಟ್ಟಿದ್ದಾರೆ. ಓಪನ್ ಮಾಡಿದ್ರೆ ಈ ಒಂದು ಡಿಸ್ಪ್ಲೇ ಮೇಲೆ ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಇರುತ್ತೆ, ಆಯಿತಾ. ಪ್ಲಾಸ್ಟಿಕ್ ಪ್ರೊಟೆಕ್ಷನ್ನು ಫೋಲ್ಡ್ ಆಗೋದ್ರಿಂದ ನಾವು ಗ್ಲಾಸನ್ನು ಹಾಕೋದಕ್ಕಾಗೋದಿಲ್ಲ. ನಂತರ ಈ ಒಂದು ಫ್ರೇಮ್ ಏನಿದೆ ಅಲ್ಯೂಮಿನಿಯಂ ಫ್ರೇಮು, ಹಿಂಜ್ ಕೂಡ ಅಲ್ಯೂಮಿನಿಯಮ್ದಾಗಿರುವಂಥದ್ದು. ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಇದು IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಆಯಿತಾ. ಸೊ ನೀವು ನೀರಿಗೆ ಬೀಳ್ಸೋಕ್ಕೆಲ್ಲ ಆಗಲ್ಲ, ಕೇರ್ಫುಲ್ ಆಗಿರಿ. ಇದರೊಳಗಡೆ ನೀರು ಹೋಗೋದಕ್ಕೆ ಜಾಗ ಎಲ್ಲ ಇರುತ್ತೆ. ಸೊ ಫೋಲ್ಡಬಲ್ಗಳಲ್ಲಿ ಯೂಶ್ವಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಮಗೆ ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ ಮತ್ತು ಟಾಪಲ್ಲೂ ಸಹ ಇರುವಂಥ ಟೋಟಲ್ 4 ಸ್ಪೀಕರ್ ಗ್ರಿಲ್ಗಳು ನಮಗೆ ಸಿಗ್ತಾ ಇದೆ. USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ. ನಮಗೆ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇರುವಂಥದ್ದು, ಆಯಿತಾ. ನಿಮಗೆ ಕ್ಯಾಮ್ರಾ ನೋಡ್ತಾ ಇದ್ದೀರಾ, ರೇರ್ ಕ್ಯಾಮ್ರಾ ಈ ರೀತಿ ರೌಂಡಾಗಿ ದಪ್ಪ ಒಂದು ನೋಡ್ತಾ ಇದ್ದೀರಾ ಎಷ್ಟು ದಪ್ಪ ಇದೆ ಈ ಒಂದು ಬಂಪ್ ಅಂತ. ಮತ್ತು ಫ್ರಂಟ್ ಕ್ಯಾಮ್ರಾ 2 ಕೊಟ್ಟಿದ್ದಾರೆ, ಆಯಿತಾ. ಓಪನ್ ಆಗಿದ್ದಾಗ ಒಂದು ಫ್ರಂಟ್ ಕ್ಯಾಮ್ರಾ ಈ ರೀತಿ, ಮತ್ತು ಕ್ಲೋಸ್ ಆಗಿದ್ದಾಗ ಈ ಕಡೆ ಒಂದು ಫ್ರಂಟ್ ಕ್ಯಾಮ್ರಾ, 2 ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅವಶ್ಯಕತೆ ಇರಲಿಲ್ಲ, ಆಯಿತಾ. ಏನಕ್ಕೆ ಅಂದರೆ ನೋಡಿ, ನಾವು ಹಿಂಗೆ ಸೆಲ್ಫಿ ತೊಗೊಬೋದು. ಈ ರೇರ್ ಕ್ಯಾಮ್ರಾದಲ್ಲಿ ಈ ರೀತಿ ಸೆಲ್ಫಿ ತೊಗೊಬೋದು. 2 ಅವಶ್ಯಕತೆ ಇಲ್ಲ, ಒಂದು ಕೊಟ್ಟಿದ್ರೆ ಈ ಕಡೆ ಸಾಕಾಗಿತ್ತು ನಂಗೆ ಅನ್ನಿಸ್ತಂಗೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಆಬ್ವಿಯಸ್ಲಿ ಬೆಲೆ ಕೂಡ ಹಂಗೆ ಇದೆ. 1,40,000 ಕೊಡ್ತಿರೋದು, ಕೊಡಲೇಬೇಕು. ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನನಗೆ ಬೇರೆ ಒಂದು ಫೋಲ್ಡಬಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇಷ್ಟ ಆಗಿದ್ದು ಇಲ್ಲಿ ಇರುವಂಥ ಬೆಸಲ್, ಒಂಥರ ಯೂನಿಫಾರ್ಮ್ ಬೆಸಲ್ ಇದೆ, ಆಯಿತಾ. ತುಂಬ ಸಣ್ಣ ಒಂದು ಬೆಸಲ್ ನಮಗೆ ಈ ಒಂದು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಸಿಗ್ತಾ ಇರುವಂಥದ್ದು. ಓಪನ್ ಮಾಡಿದ್ರೆ ಹೌದು ಇಲ್ಲೊಂದು ಸ್ವಲ್ಪ ಆಬ್ವಿಯಸ್ಲಿ ದೊಡ್ಡದಾಗೇ ಇರುತ್ತೆ. ಎಲ್ಲ ಒಂದು ಫೋಲ್ಡಬಲ್ ಹೆಂಗಿರುತ್ತೆ ಅದೇ ಥರ ಇದೆ. ನನಗೇನೋ ಇಂಪ್ರೆಸಿವ್ ಅನ್ನಿಸ್ತಪ್ಪ, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಮತ್ತೊಮ್ಮೆ 2 ಡಿಸ್ಪ್ಲೇ ಕೊಟ್ಟಿದ್ದಾರೆ, ಆಯಿತಾ. ಓಪನ್ ಮಾಡಿದ್ದಾಗ ದೊಡ್ಡ ಡಿಸ್ಪ್ಲೇ, ಮೇನ್ ಡಿಸ್ಪ್ಲೇ 7.82 ಇಂಚಿನ ಒಂಥರ ಕ್ವಾಡ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇದು LTPO3 ಡಿಸ್ಪ್ಲೇ, ಆಯಿತಾ.
ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ. ಇದು 10 ಬಿಟ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಸಹ ಇರುವಂಥದ್ದು. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಮತ್ತು ಹೆವಿ ಅಂದರೆ ಹೆವಿ ಬ್ರೈಟ್ ಆಗಿದೆ. 2800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಹೊಂದಿರುವಂಥದ್ದು. 2800 ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಇಲ್ಲಿ ತನಕ ಅಂತ ಬೇಕಾದರೂ ಅನ್ಬೋದು. ಇನ್ನು ಎರಡನೇ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಇದು ಕೂಡ 6.31 ಇಂಚಿನ ಒಂಥರ ಫುಲ್ HD ರೆಸೊಲ್ಯೂಷನ್ನ ಇದು ಕೂಡ LTPO3 ಫ್ಲೂಯಿಡ್ OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಕೂಡ 10 ಬಿಟ್. ಇದು ಕೂಡ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. 120 ಹರ್ಟ್ಸ್ ಇದರಲ್ಲೂ ಸಹ ಇರುವಂಥದ್ದು ಮತ್ತು ಇದು ಕೂಡ 2800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಎರಡೂ ಕೂಡ ಬೆಂಕಿ ಡಿಸ್ಪ್ಲೇ. ಫೋಲ್ಡಬಲ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಮತ್ತು ನನಗೆ ಒಂದು ಪ್ರಾಬ್ಲಮ್ ಅನಿಸಿದ್ದೇನಪ್ಪ ಅಂತಂದರೆ ಗೇಮ್ ಆಡಬೇಕಾದ್ರೆ, ಅದನ್ನು ಗೇಮಿಂಗಲ್ಲೂ ಹೇಳ್ತೀನಿ, ಈ ಒಂದು ಅಂದರೆ ಸಣ್ಣ ಡಿಸ್ಪ್ಲೇನಲ್ಲಿ ಆಡಬೇಕಾದ್ರೆ ರೆಸೊಲ್ಯೂಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸಖತ್ತಾಗಿದೆ ಡಿಸ್ಪ್ಲೇ, ತುಂಬ ಅಂದರೆ ಪಿಕ್ಚರ್ ಅಂದರೆ ಗೇಮಿಂಗ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಅನಿಸುತ್ತೆ. ಬಟ್ ನಾವು ಅದೇ ಒಳಗಡೆ ಆಡಬೇಕಾದ್ರೆ ರೆಸೊಲ್ಯೂಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋ ಒಂದು ಫೀಲ್ ಕೊಡ್ತು ನನಗೆ. ಅದೇನೋ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಚೆನ್ನಾಗಿ ಆಪ್ಟಿಮೈಸ್ ಆಗಿಲ್ವೋ ಏನಂತ ಗೊತ್ತಿಲ್ಲ, ಆಯಿತಾ. ಈ ಒಂದು ಸಣ್ಣ ಡಿಸ್ಪ್ಲೇನ ಆಡಬೇಕಾದ್ರೆ BGMI ಚೆಕ್ ಮಾಡಿದಂಗೆ ಸಕ್ಕತ್ತಾಗಿ ಬರುತ್ತೆ, ಒಳಗಡೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. 16 GB ರ್ಯಾಮ್ ಮತ್ತು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5X ರ್ಯಾಮ್, ಆಯಿತಾ. ಕ್ರೇಜಿ, ಯಾವುದೇ ಕಾಂಪ್ರಮೈಸ್ನ ಮಾಡಿಲ್ಲ. ಮತ್ತು ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ UFS 4.0 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಆಗಿಲ್ಲ. 16 GB ರ್ಯಾಮು ಬೇಜಾನಾಯಿತು, ಆಯಿತಾ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಇದರಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Gen2 ಪ್ರೊಸೆಸರ್ ಇರುವಂಥದ್ದು. ಬೇಜಾರಾಗೋದೇನಪ್ಪ ಅಂತ ಅಂದರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ 8 Gen3ನೇ ಬರ್ತಿತ್ತಾ. 1,40,000 ಕೊಟ್ಟು ಒಂದು ವರ್ಷ ಹಳೆ ಪ್ರೋಸೆಸರ್ನ ನಾವು ಈ ಫೋನಲ್ಲಿ ನೋಡಬೇಕು ಅಂದರೆ, ಈ ಫೋಲ್ಡಬಲ್ ಫೋನಲ್ಲಿ ನೋಡಬೇಕು ಅಂದರೆ ಬೇಜಾರಾಗುತ್ತೆ. ಈಗ ಇನ್ನೊಂದು ವಾರದಲ್ಲಿ 8 Gen3 ಹೊಂದಿರುವಂಥ ಫೋನ್ಗಳು ಬರ್ತಾ ಇದೆ. ಅದನ್ನು ಅಟ್ಲೀಸ್ಟ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಹಂಗಂತ ಇದು ಕೆಟ್ಟ ಒಂದು ಪ್ರೋಸೆಸರ್ ಅಂತ ಅಲ್ಲ, ಬೆಂಕಿ ಪ್ರೋಸೆಸರ್. ಅಂಥದ್ದು ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 12.5 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥ ಪ್ರೋಸೆಸರ್. ಅದೇ 8 Gen3 ಅಂತೂ ಕೆಲವೊಂದು ಸ್ಮಾರ್ಟ್ಫೋನ್ಗಳು 20 ಲಕ್ಷ ತನಕ ಕೊಡ್ತಾ ಇದೆ. ಅದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾವು ಇದರಲ್ಲಿ ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಸುಮಾರು ಒಂದು 6% ಆಯಿತು. ಟೆಂಪ್ರೇಚರು ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 33 ಡಿಗ್ರಿ ಸೆಲ್ಸಿಯಸ್ ಇತ್ತು. ಬೆಂಚ್ ಮಾರ್ಕ್ ಮಾಡಾದ ಮೇಲೆ 40 ಡಿಗ್ರಿ ಸೆಲ್ಸಿಯಸ್. ಸೊ ಹೆವಿ ವರ್ಕ್ ಲೋಡ್ ಇದ್ದಾಗ ಈ ಒಂದು ಫೋಲ್ಡಬಲ್ ಫೋನು ಅಷ್ಟೊಂದು ಹೀಟ್ ಆಗಲ್ಲ, ಒಂದು ಒಳ್ಳೆ ವಿಷಯ ಅಂತ ಅನ್ಬೋದು. ಮತ್ತು ಗೇಮಿಂಗನ್ನು ನಾವು ಚೆಕ್ ಮಾಡಿದಂಗೆ ಆಗಲೇ ಹೇಳಿದೆ, ರೆಸೊಲ್ಯೂಷನ್ನು ಈ ಸೆಕೆಂಡ್ ಡಿಸ್ಪ್ಲೇ ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಇಲ್ಲಿ ಒಂಥರ ಏನೋ ಹೆಂಗೆ ಅಂದರೆ ಕ್ವಾಲಿಟಿನೇ ಇಲ್ಲದಿರೋ ರೀತಿ ದೊಡ್ಡ ಡಿಸ್ಪ್ಲೇ ನಮಗೆ ಕಾಣ್ತಾ ಇದೆ. ಸೊ ನಾವು ಚೆಕ್ ಮಾಡ್ದಂಗೆ ಅಲ್ಟ್ರಾ HDRನಲ್ಲೂ ಕೂಡ ನಾವು BGMIನ ಆಡ್ಬೋದು, ಆಯಿತಾ. ಒಂದು ಲೆವೆಲಿಗೆ ಸ್ಮೂತಾಗೆ ಪ್ಲೇ ಆಗುತ್ತೆ. ನೀವು HDRನಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗ್ಬೋದು, ಅಲ್ಟ್ರಾ HDRನಲ್ಲಿ ಬರೀ ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಈ ಒಂದು ಸೆಕೆಂಡ್ ಡಿಸ್ಪ್ಲೇಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿರಲ್ಲ. ಸಣ್ಣ ಡಿಸ್ಪ್ಲೇ ಆಡಬೇಕು. ಮೋಸ್ಟ್ಲಿ ಇದು ಆಪ್ಟಿಮೈಸೇಷನ್ ಮಾಡ್ಬೋದೇನೋ ಆಮೇಲೆ. ಸದ್ಯಕ್ಕಂತೂ ನೀವು ಆಡೋದಾದರೆ ಸಣ್ಣ ಡಿಸ್ಪ್ಲೇಲೇ ಆಡ್ಕೊಳ್ಳಿ, ಇನ್ ಕೇಸ್ ತೊಗೊಂಡ್ರೆ ನೀವು. ಸೊ ಓವರಾಲ್ ಪ್ರೊಸೆಸರ್ ಚೆನ್ನಾಗಿದೆ, ಬಟ್ ಈ ಬೆಲೆಗಲ್ಲ. ಹೈಯೆಸ್ಟ್ ವೇರಿಯಂಟನ್ನು 8 Gen3ನ ಕೊಡಬೇಕಾಗಿತ್ತು. ಯಾವುದೇ ಟಾಸ್ಕನ್ನು ಆರಾಮಾಗಿ ಸ್ಮೂತಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಆಯಿತಾ. ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಒಳ್ಳೆ ಪ್ರೊಸೆಸರೇ ಬರ್ತಿತ್ತಲ್ಲ ಅಂತ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 48 ಮೆಗಾಪಿಕ್ಸೆಲಿಂದು f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥದ್ದು. ಇದು ಸೋನಿ ಅವ್ರದ್ದು ಲಿಟಿಯಾ ಅಂತ ಒಂದು ಹೊಸದಾಗಿ ಒಂದು ಬ್ರ್ಯಾಂಡಲ್ಲಿ ಸೆನ್ಸಾರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಲಿಟಿಯಾ T808 ಅಂತ, ಆಯಿತಾ. ಒಂದು ಒಳ್ಳೆ ಸೆನ್ಸಾರು, ಒಂದು ಒಳ್ಳೆ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಕೆಲವೊಂದು ಪೋರ್ಟ್ರೇಟ್ ಶಾಟ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ, ಆಯಿತಾ, ಒಂದು ಲೆವೆಲಿಗೆ ನಾನು ಕತ್ತಲೆಯಲ್ಲಿ ತೆಗೆದಿರುವಂಥ ಒಂದು ದೇವಸ್ಥಾನದ ಫೋಟೋ ತೋರಿಸ್ತಾ ಇದ್ದೀನಿ, ನಾನು ನಿಮಗೆ ನೋಡ್ತಾ ಇದ್ದೀರಾ. ಒಂದು ಲೆವೆಲಿಗೆ ಲೈಟ್ಸ್ ಎಲ್ಲ ಪರವಾಗಿಲ್ಲ, ಆಯಿತಾ. ನಾನು ಅಂದರೆ ಈ ಪ್ರೈಸ್ ರೇಂಜಿಗೆ ಆಬ್ವಿಯಸ್ಲಿ ಚೆನ್ನಾಗಿ ಕೊಡಲೇಬೇಕು. 1,40,000 ರೂಪಾಯಿ ಕೊಡ್ತಾ ಇದ್ದೀರಾ. ಯೂಶ್ವಲಿ ನೀವು 70,000 80,000 ಫೋನ್ ತೊಗೊಂಡ್ರು ಕೂಡ ಕ್ವಾಲಿಟಿ ಹಿಂಗೆ ಇರುತ್ತೆ, ಆಯಿತಾ. ಅಂದರೆ ಯೂಶ್ವಲಿ ಫ್ಲ್ಯಾಗ್ಶಿಪ್ ಫೋನ್ ಅಂತ ಅಂದರೆ 70,000 ರೂಪಾಯಿ 60-70,000 ರೂಪಾಯಿ ಮೇಲಿನ ಫೋನು.
ಅದರಲ್ಲೂ ಕೂಡ ನಿಮಗೆ ಸಿಮಿಲರ್ ಕ್ವಾಲಿಟಿನೇ ಸಿಗುತ್ತೆ ಆಯಿತಾ. ನೀವು ಅದಕ್ಕೋಸ್ಕರ 1,40,000 ಕೊಟ್ಟು ಫೋಲ್ಡಬಲ್ ಫೋನ್ನ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೈನ್ ಸೆನ್ಸರ್ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಒಂದು ಟೆಲಿಫೋಟೋ ಲೆನ್ಸನ್ನು ಕೊಟ್ಟಿದ್ದಾರೆ. ಇದು 3x ಆಪ್ಟಿಕಲ್ ಝೂಮನ್ನ ಮಾಡುತ್ತೆ. ಇದು ಪೆರಿಸ್ಕೋಪಿಕ್ ಲೆನ್ಸ್ ಆಯಿತಾ. ಸೊ ಇದು 64 MP ತೋರಿಸ್ತಾ ಇದ್ದೀನಿ ಇನ್ನೂ ಕೂಡ. ಇದು ನಂತರ ಇನ್ ಲೆನ್ಸು 6x ತನಕ ಮಾಡುತ್ತಂತೆ ಆಯಿತಾ. ಅಂದರೆ ಆ್ಯಕ್ಚುಲಿ 3x, ಬಟ್ ಇನ್ ಲೆನ್ಸು ಅಂದ್ರೊಳಗೆ ಇದು ಪೆರಿಸ್ಕೋಪಿಕ್ ಇದೆ ಇದರೊಳಗೆ. ಸೊ ಅದು 6x ರೀತಿ ಕನ್ವರ್ಟ್ ಮಾಡುತ್ತೆ ಲೆನ್ಸನ್ನು ಹಾಕ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಸೊ ಆ ರೀತಿ. ಅದನ್ನು ಬಿಟ್ಟರೆ ಇನ್ನೊಂದು 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು IMX581 ಸೆನ್ಸಾರ್. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ 48 MP ಆಗಿರೋದ್ರಿಂದ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ. ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ನ ಕೂಡ ಕೊಟ್ಟಿದ್ದಾರೆ ಹಿಂದ್ಗಡೆ ಆಯಿತಾ. ಸೊ ಕತ್ಲೆಯಲ್ಲಿ ಕೆಲವು ಟೈಮ್ ಯೂಸ್ ಆಗಬಹುದೇನೋ. ಮೇನ್ ಸೆನ್ಸಾರ್ ಚೆನ್ನಾಗಿದೆ ಆಯಿತಾ. ಬಟ್ ಈ ಬೆಲೆಗೆ ಬೆಂಕಿ, ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಇರೋದ್ರಿಂದ ನೀವು 70-80 ಸಾವಿರ ರೂಪಾಯಿ ತೊಗೊಂಡ್ರು ಇದೇ ಹಿಂಗೆ ಸಿಗುತ್ತೆ ನಿಮಗೆ. 1,40,000 ಕೊಡಿ ತೊಗೊಂಡ್ರು ಹಿಂಗೆ ಸಿಗುತ್ತೆ. ಸೊ ನೀವು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಇದಾದ ನಂತರ ಫ್ರಂಟ್ ಕ್ಯಾಮ್ರಾ ಆಯಿತಾ. 2 ಫ್ರಂಟ್ ಕ್ಯಾಮ್ರಾ ಇದೆ. ಹಿಂಗೆ ಓಪನ್ ಮಾಡಿದಾಗ ಒಂದು, ಕ್ಲೋಸ್ ಮಾಡಿದಾಗ ಒಂದು. ಸೊ ಈ ಮೇಯ್ನ್ ಕ್ಯಾಮ್ರಾ ಏನಿದೆ, ಸೊ ಇದು 20 MP, ಅಂದರೆ ಇದು ಒಳಗಡೆ ಇರುವಂಥದ್ದು 20 MP. ಹೊರಗಡೆ ಏನಿದೆ ಇದು 32 MP ಕ್ಯಾಮ್ರಾನ ಹೊಂದಿರುವಂಥದ್ದು. 2ರ ಸೆಲ್ಫಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲಾರಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇದು ಕೂಡ ಅಷ್ಟೇ, ನನಗೆ ಈ ಬೆಲೆಗೆ ಅಂತ ಅನ್ನಿಸ್ತು. ಬಟ್ ನೋಡಿ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ನಿಮಗೆ ಈ 2 ಕೂಡ ಇದು ಅಷ್ಟೇ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ನೀವೇನು ನೋಡ್ತಾ ಇದ್ದೀರಾ ಅದು ಸೆಕೆಂಡರಿ ಸ್ಕ್ರೀನ್ ಕ್ಯಾಮ್ರಾ. ಇದೇನು ನೋಡ್ತಾ ಇದ್ದೀರಾ ಇದು ಮೈನ್ ಸ್ಕ್ರೀನಲ್ಲಿರುವಂಥ ಸೆಲ್ಫಿ ಕ್ಯಾಮ್. ಈ ವಿಡಿಯೋ ನೋಡ್ತಾ ಇದ್ದೀರಾ ಮೈನ್ ಕ್ಯಾಮ್ರಾ ಫುಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ ಅಲ್ವಾ, ಅದರಲ್ಲಿ ಶೂಟ್ ಮಾಡೋದು ಸಖತ್ ವೈಡ್ ಇದೆ. ಕ್ಲಾರಿಟಿ ಕೂಡ ನೋಡ್ತಾ ಇದ್ದೀರಾ. ಸೊ ನಮ್ಮ ಬೇಕಾದ್ರೆ 1x ಹಾಕ್ಬೋದು. ಬೆಂಕಿ. ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ. ಒಟ್ಟಿಗೆ ನೀವು ಜಡ್ಜ್ ಮಾಡ್ಕೊಳ್ಳಿ. ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೋಬೋದಾ ಅಥವಾ 70-80 ಸಾವಿರ ರೂಪಾಯಿ ಕೊಟ್ಟು ನಾರ್ಮಲ್ ಫ್ಲ್ಯಾಗ್ಶಿಪ್ನ ತೊಗೋತೀರಾ ಅಂತ ನಿಮಗೆ ಬಿಟ್ಟಿದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. 2 ಕೂಡ ಒಂದು ಲೆವೆಲ್ಗೆ ತುಂಬ ಫಾಸ್ಟಾಗೇ ಇದೆ. ಜೊತೆಗೆ ನಮಗೆ ಇದರಲ್ಲಿ ಅಲರ್ಟ್ ಸ್ಲೈಡರ್ ಕೊಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಫ್ಲ್ಯಾಗ್ಶಿಪ್ OnePlus ಫೋನ್ಗಳಲ್ಲಿ ಒಂದು ಅಲರ್ಟ್ ಸ್ಲೈಡರ್ ಇರುತ್ತೆ. ಸೊ ನಮಗೆ ಬೇಕು ಅಂದಾಗ ಸೈಲೆಂಟು, ವೈಬ್ರೇಷನ್ ಮೋಡು, ರಿಂಗ್ ಮೋಡಿಗೆ ಈ ಸ್ಲೈಡರ್ ಮುಖಾಂತರ ಚೇಂಜ್ ಮಾಡ್ಕೊಬೋದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಕೇವಲ 4,805 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ. ನೀವು ಯಾವಾಗಲೂ ಈ ಥರ ಓಪನ್ ಮಾಡಿ ಈ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಬ್ಯಾಟ್ರಿ ಜಾಸ್ತಿ ಹೊತ್ತು ಬರಲ್ಲ. ಈ ಸೆಕೆಂಡ್ರಿ ಈ ಹೊರಗಡೆ ಇರುವಂಥ ಡಿಸ್ಪ್ಲೇ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಆಯಿತಾ, ಒಂದು ಲೆವೆಲ್ಗೆ ಜಾಸ್ತಿ ಹೊತ್ತು ಬರುತ್ತೆ. ಓಪನ್ ಮಾಡ್ಕೊಂಡು ಇಷ್ಟು ದೊಡ್ಡ ಡಿಸ್ಪ್ಲೇ ಯೂಸ್ ಮಾಡಿದ್ರೆ 100% ಬ್ಯಾಟ್ರಿ ಸ್ವಲ್ಪ ಕಡಿಮೆ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಬಟ್ ಇದು 67 ವ್ಯಾಟಲ್ಲಿ ಚಾರ್ಜ್ ಮಾಡುತ್ತೆ. ಅಂದರೆ ಈ ಫೋನ್ ಸಪೋರ್ಟೆಡ್ 67 ವ್ಯಾಟು. ಸೊ ಫುಲ್ ಚಾರ್ಜ್ ಮಾಡೋದಕ್ಕೆ 42 ನಿಮಿಷ ತೊಗೊಳುತ್ತೆ. ಅಂದರೆ 0ಇಂದ 100%ಗೆ 42 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಆಂಡ್ರಾಯ್ಡ್ 13 ಬೇಸ್ ಮೇಲೆ ಆಗ್ತಿರುವಂಥ Oxygen OS 13.2 ಇದೆ. ಇದು ನಮಗೆ ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡಿ ಅಷ್ಟೊಂದಿಲ್ಲ, ಬಟ್ ಕೆಲವೊಂದು ಇದ್ದಾವೆ. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ನೀವು ಯಾವುದೇ ಅಪ್ಲಿಕೇಶನ್ನ ಈ ಹೊರಗಡೆ ಇರುವಂಥ ಡಿಸ್ಪ್ಲೇಲಿ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಈಗ ನೋಡಿ ಪ್ಲೇಸ್ಟೋರ್ ಓಪನ್ ಮಾಡಿದ್ದೀನಿ. ಈಗ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಸೆಕೆಂಡ್ ಡಿಸ್ಪ್ಲೇನಲ್ಲಿ ಆ ಒಂದು ಅಪ್ಲಿಕೇಶನ್ ಫ್ಲಾಲೆಸ್ಲಿ ಓಪನ್ ಆಗಿಬಿಡುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲದೆ ಪಟ್ಟಂತ ಓಪನ್ ಆಗಿಬಿಡುತ್ತೆ ಆಯಿತಾ. ಸೊ ಅದನ್ನು ಸಕ್ಕತ್ತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಗೇಮೂ ಅಷ್ಟೇ, ನೀವು ಗೇಮ್ ಆಡ್ತಿರ್ಬೇಕಾದ್ರೆ ಇದರಲ್ಲಿ ಆಡ್ತಿರ್ತೀರ ಅಂದ್ಕೊಳ್ಳಿ, ಪಟ್ಟನ್ ನೀವು ಹೊರಗಡೆ ಇಲ್ಲಿ ಓಪನ್ ಮಾಡಿದ್ರೆ ಪಟ್ಟಂತ ಅಲ್ಲಿ ಓಪನ್ ಆಗಿರುತ್ತೆ. ಫ್ಲಾಲೆಸ್ಲಿ ನಿಮಗೆ ಗೊತ್ತಾಗಲ್ಲ ಆಯಿತಾ, ಅಷ್ಟು ಸ್ಮೂತಾಗಿ ಸ್ವಿಚ್ ಆಗುತ್ತೆ. ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಈ OS ಮುಂಚೆ ಥರ ಇಲ್ಲ OnePlus, ಬಟ್ ಸ್ಟಿಲ್ ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿದೆ. ಮತ್ತು ಈ ಹೋಮ್ ಸ್ಕ್ರೀನ್ದು ಅನಿಮೇಷನ್ ಇದೆ ಅಲ್ವಾ, ಸೊ ಆಫ್ ಮಾಡ್ಕೊಂಬಿಡಿ, ಹೆವಿ ಬ್ಯಾಟ್ರಿ ತಿನ್ನಂತಿದ್ದು ಅನಿಮೇಷನ್ನು. ಸೊ ಅದನ್ನು ಕೂಡ ತುಂಬ ನೋಡಿ, ನಾವು ಎಷ್ಟು ಓಪನ್ ಮಾಡ್ತೀವಿ ಅಷ್ಟು ಲೈಟಾಗಿ ಓಪನ್ ಆಗುತ್ತೆ. ಅದು ಸಕ್ಕತ್ತಾಗಿ ಅನಿಮೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಒಟ್ಟಿಗೆ OS ಪರವಾಗಿಲ್ಲ, ಚೆನ್ನಾಗಿ ಒಂದು ಲೆವೆಲ್ಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂದ್ರೆ ಟೋಟಲ್ 4 ಸ್ಪೀಕರ್ ಇದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ.
ಸೊ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗಿದೆ, ತಲೆ ಕೆಡಿಸ್ಕೊಂಬೇಡಿ. ವೈಫೈ 6E ಕೂಡ ಇದೆ, ವೈಫೈ 7 ಕೂಡ ಫ್ಯೂಚರ್ ರೆಡಿ ಆಯಿತಾ. ಫ್ಯೂಚರ್ನಲ್ಲಿ 7 ಬಂದರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ, ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಆಗುತ್ತೆ, ಯಾವುದೇ ಕಾಂಪ್ರಮೈಸ್ ಇಲ್ಲ ಇದರಲ್ಲಿ. ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತಾ. ನೀವು ಕೇಳ್ಬೋದು 1,40,000 ಕೊಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೆ ನಿಮ್ಮ ಹತ್ರ ದುಡ್ಡಿಗೆ ಬರ ಇಲ್ಲ ಅಂತ ಅಂದರೆ, ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ ಬೇಜಾನ್ ಗುರು. ಇದು ಆದರೆ ಏನು ಗುರು, ನನಗೇನು 1,40,000 ಆಫ್ಟರ್ ಆಲ್ 1,40,000 ಅನ್ನೋರಿದ್ದರೆ ಈ ಫೋನ್ನ ತೊಗೊಳ್ಳಿ ಆಯಿತಾ. ಇನ್ನೂ ನಂಗೆ ಗೊತ್ತಿಲ್ಲ ಫೋಲ್ಡಬಲ್ಸ್ ಇನ್ನೂ ರೆಡಿ ಆಗಿದೆಯಾ, ನಾವು ರಿಲಯಬಲ್ ಆಗಿ ಫೋಲ್ಡಬಲ್ಸ್ನ ಯೂಸ್ ಮಾಡ್ಬೋದಾ ಅಂತ. ನಾನಂತೀನಿ ಇನ್ನೊಂದು 2 ವರ್ಷ ವೆಯ್ಟ್ ಮಾಡಿ ಆಯಿತಾ. ಫೋಲ್ಡಬಲ್ಸ್ ಈಗ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ, ಬಟ್ ನೋಡಿ ಇನ್ನೊಂದು ವರ್ಷನಾದರೂ ವೆಯ್ಟ್ ಮಾಡಿ ಆಮೇಲೆ ಫೋಲ್ಡಬಲ್ಸ್ನ ಪ್ರಿಫರ್ ಮಾಡ್ಬೋದು. ಇದಂತೂ ನಂಗೆ ಅನ್ನಿಸ್ತಂಗೆ ಆಲ್ಮೋಸ್ಟ್ ಪರ್ಫೆಕ್ಟ್ ಫೋಲ್ಡಬಲ್ಸ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬೆಲೆ ಆಬ್ವಿಯಸ್ಲಿ ಎಲ್ಲ ಫೋಲ್ಡಬಲ್ ರೀತಿ ಜಾಸ್ತಿನೇ ಇದೆ. ದುಡ್ಡು ಚೆನ್ನಾಗಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಇದರ ಅರ್ಧ ದುಡ್ಡಿಗೆ ನಾರ್ಮಲ್ ಒಂದು ಫೋನೇ, ಫ್ಲ್ಯಾಗ್ಶಿಪ್ ಫೋನೇ ಬರುತ್ತೆ, ಅದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಒಟ್ಟಿಗಂತೂ ಬೆಂಕಿ ಸ್ಮಾರ್ಟ್ಫೋನು, ಬೆಲೆಯನ್ನು ಬಿಟ್ಟರೆ ಬೆಂಕಿ ಸ್ಮಾರ್ಟ್ಫೋನ್, ಆಫ್ ದ ಬೆಸ್ಟ್ ಫೋಲ್ಡಬಲ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಆಯಿತಾ. ಇದು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.